ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ಮೋರಿ ಕಡೆ ಚಾನಲ್ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ರಿ ಅಂತಂದರೆ IPS LCDಗೆ ಅದೇ ಥರ ಬಂದ್ಬಿಟ್ಟು AMOLED ಡಿಸ್ಪ್ಲೇಗೆ ವ್ಯತ್ಯಾಸನೋ ಓಕೆನಾ. ನಮ್ಮ ಮೊಬೈಲಿಗೆ ಯಾವ ಡಿಸ್ಪ್ಲೇ ಇದ್ರೆ ಬೆಸ್ಟು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ ಇವತ್ತು. ಜಸ್ಟ್ ಏನೋ ಭಾಳಷ್ಟು ಲಿಟಲ್ ಬಿಟ್ ಮಿನಿಟ್ಸ್ ಇರ್ತವೆ, ಅದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ನಲ್ಲಿ ನಮ್ಗೆ ಅಂತಂದ್ರೆ ಎಂಥ ಡಿಸ್ಪ್ಲೇ ಇರೋ ಮೊಬೈಲ್ ತಗೋಬೇಕಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಸೊ ಜ್ಞಾನೋದಯ ಆಗಿಬಿಡುತ್ತೆ ಅಂತ ಹೇಳ್ಬೋದು, ನಿಜವಾಗ್ಲೂ ಜ್ಞಾನೋದಯ ಆಗುತ್ತೆ. ಇದು ಬಂದ್ಬಿಟ್ಟು ಒಳ್ಳೆ ನಾವು ಭಾಳಷ್ಟು ಜನ ನಾವೇನೋ ಯಾವ ಪಾರ್ಟ್ ಮೇಲೆ ನಾವು ಮೊಬೈಲಲ್ಲಿ ಜಾಸ್ತಿ ವರ್ಕ್ ಮಾಡ್ತೀವೋ ಅದು ಮೇನ್ ಆಗುತ್ತೆ. ಸೊ ನಾವು ಜಾಸ್ತಿ ಮೊಬೈಲ್ ಎದಕ್ಕೆ ಅಂತೀವಿ, ಮೊಬೈಲ್ ಯೂಸ್ ಮಾಡೋದಕ್ಕೆ ಡಿಸ್ಪ್ಲೇ ಮೇಲೆ ನಾವು ಜಾಸ್ತಿ ಫೋಕಸ್ ಆಗಿ ಕೇಳ್ಬೋದು. ಓಕೆ ಅದು ಇಕ್ಬೇಕಾಗಿರೋದು, ಅದಕ್ಕಾಗಿ ವಿಡಿಯೋ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡಿ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಕೆಳಗಡೆ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಬರುತ್ತೆ, ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇದ್ರ ನಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾ ಇರ್ತೀನಿ ನಿಮಗಾಗಿ. ಸೊ ಇನ್ನಕ್ಕೆ ಲೇಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಾವು IPS LCD ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಾಗಿದೆ. ಸೊ ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಭಾಳಷ್ಟು ಇದನ್ನ ಯಾಕೆ ಚೂಸ್ ಮಾಡೋದು ಅಂತಂದರೆ, ಭಾಳಷ್ಟು ನಮಗೆ 20,000 ಬಜೆಟ್ ಒಳಗಡೆ ಏನಂತಂದರೆ ಈ ಮೊಬೈಲ್ಸಿಂದನೇ ಅಂದರೆ ಈ ಡಿಸ್ಪ್ಲೇಯಿಂದನೇ ಮೊಬೈಲ್ಸ್ ಬರ್ತಿದ್ದಾವೆ ಅಂತ ಹೇಳ್ಬೋದು. ಅದರಲ್ಲಿ ಏನಂತಂದರೆ ಇದರಲ್ಲಿ ಬೆಸ್ಟ್ ಪ್ರೋಸ್ ನಮ್ಗೆ ಯಾವುದು ಅಂತಂದರೆ IPS LCD ಡಿಸ್ಪ್ಲೇಲಿ ಇದರಲ್ಲಿ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ವೈಟ್ ಕಲರ್ಸ್ ಇರ್ತವೆ. ಅಂದರೆ ಒಂಥರ 3 ಕಲರ್ಸ್ ಮೇಜರ್ ಆಫ್ ದ ಪ್ರತಿಯೊಂದು ಡಿಸ್ಪ್ಲೇಲಿ ಪಿಕ್ಸಲ್ಸ್ ಇರ್ತಾವೆ ಚಿಕ್ಕದಾಗಿ. ಆ ಪಿಕ್ಸಲ್ಸಲ್ಲಿ ಪ್ರತಿಯೊಂದು ಈ 3 ಕಲರ್ಸ್ನ ಬಿಲ್ಡ್ ಮಾಡಿರ್ತಾರೆ ಅಂತ ಹೇಳಿದ್ರು. ಫಸ್ಟು ರೆಡ್ಡು, ಗ್ರೀನು, ಬ್ಲೂ, ಈ 3 ಕಲರ್ಸ್ ಅಂತ ಬಿಲ್ಡ್ ಮಾಡಿರ್ತಾರೆ ಪ್ರತಿಯೊಂದು ಪಿಕ್ಸಲ್ಸ್ ನಿಮಗೆ ಕಾಣಿಸ್ಲಿದ್ರೆ ಬೇಕಾದ್ರೆ ಜಾಸ್ತಿ ಮೊಬೈಲ್ ಹತ್ತಿಟ್ಕೊಂಡು ನೋಡ್ರಿ. ಮತ್ತೆ ಜಸ್ಟ್ ಲೈನ್ಸ್ ಥರ ಅಂತಂದರೆ ಬಾಕ್ಸ್ ಥರ ಇರ್ತಾವೆ, ಒಟ್ಟಿನಂದ್ರೆ ಪಿಕ್ಸಲ್ಸ್ ಅಂತ ಕರಿತೀವಿ. ಅದರಲ್ಲಿ ಅಂತಂದ್ರೆ ಈ 3 ಕಲರ್ಸ್ ನಮಗೆ ಆ್ಯಡ್ ಮಾಡಿರ್ತಾರೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಏನಂತಂದ್ರೆ ಇದರಲ್ಲಿ ಫಸ್ಟ್ ಪ್ರೋಸ್ ಬಗ್ಗೆ ಮಾತಾಡೋದಾದ್ರೆ ಏನಿಲ್ಲ, ಈ ಮೊಬೈಲ್ ನಮಗೆ ಈ ಡಿಸ್ಪ್ಲೇ ಬಂದ್ಬಿಟ್ಟು ನಮಗೆ ಅಂತಂದರೆ ವೈಟ್ ಕಲರ್ಸ್ನ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಅಂದರೆ 3 ಕಲರ್ಸ್ ಹೇಳ್ದೆ ಅಲ್ವಾ, ಇವಾಗ ಆ ಕಲರ್ಸ್ ನಮಗೆ ಜಾಸ್ತಿ ನಮಗೆ ಅಂತ ಒಳ್ಳೆ ಕಲರ್ ಕೊಡೋದಕ್ಕೆ ಟ್ರೈ ಮಾಡ್ತವೆ. ಆ ಥರ ಆ ಕಲರ್ನಲ್ಲಿರೋ ನೀವು ಯಾವುದನ್ನ ಫೋಟೋಸ್ ನೋಡ್ರಿ ಒಳ್ಳೆಯ ಬ್ರೈಟಾಗಿ ನಿಮಗೆ ಅಂತಾರೆ ಫೋಟೋಸ್ ಕೊಡ್ತವೆ. ಉಳಿಕಿದ ಕಲರ್ಸ್ ಇರ್ತಾವಲ್ಲ ಆರೆಂಜು ಆ ಥರ ಬೇರೆ ಕಲರ್ಸ್ ಅವ್ರಲ್ಲಿ ಅಂತ ಸ್ವಲ್ಪ ಡಲ್ಲಲ್ಲಿ ನಿಮಗೆ ಅಂತಂದರೆ ನೋಡ್ಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ಇದರಲ್ಲಿ ಬೆಸ್ಟ್ ಏನಂತಂದರೆ ಭಾಳಷ್ಟು ಇದೆ ಏನಂತಂದರೆ ಭಾಳಷ್ಟು ಚೀಪ್ ರೇಟಿಗೆ ಸಿಗುತ್ತೆ. ನೀವು AMOLED ಡಿಸ್ಪ್ಲೇಗೆ ಅದರ ರಿಪೇರ್ ಮಾಡ್ಸೋಕೆ ಹೋದರೆ ಅದ್ರ ಅರ್ಧ ರೇಟಲ್ಲಿ ಈ ಡಿಸ್ಪ್ಲೇ ಅಂತಂದರೆ ನಾವು ರಿಪೇರ್ ಮಾಡಿಸ್ಬಿಡ್ಬೋದು ಹೊರಗಡೆ. ಸೊ ಆ ರೀತಿಯಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಮಗೆ ಅಕ್ಯುರೇಟ್ ಕಲರ್ಸ್ ನೋಡಿಸುತ್ತೆ. ಯಾವುದೇ ಥರ ನಮಗಿಂದು ಓವರ್ ಆಗಿ ನಮಗೆ ಅಂತ ಕಲರ್ಸ್ನ ಶೋ ಅಪ್ ಮಾಡಿ ನಮ್ಗೆ ನೋಡ್ಸೋದು ಅದೆಲ್ಲ ಮಾಡಲ್ಲ. ಎಕ್ಸಾಕ್ಟ್ಲಿ ಯಾವ ಕಲರ್ಸ್ ಇರ್ತಾವೋ ಮೂವಿಯಲ್ಲಾಗಲಿ ಪ್ರತಿಯೊಂದು ವೀಡಿಯೋ ನಾವು ಯಾವ್ದಾದ್ರು ನೋಡ್ತಿರ್ತಾವೆ ಅಲ್ಲಿ ಎಕ್ಸಾಕ್ಟ್ಲಿ ಕಲರ್ಸ್ ಯಾವಿರ್ತಾವೆ ಒಟ್ಟನೆಲ್ಲ ನೋಡ್ಸೋದಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳ್ಬೋದು. ಇದೊಂದು ರಿಯಲಬಲ್ ಓಕೆನಾ, ರಿಯಲಬಲ್ ಯಾವ ಥರ ಇದಾವೋ ಅದೇ ಥರ ಏನಂತಂದ್ರೆ ಫೋಟೋಸ್ನ ಎಲ್ಲ ಪಿಕ್ಚರ್ಸ್ ಕಲರ್ಸ್ ನಮ್ಗೆ ಏನಂತಂದರೆ ಈಸಿಯಾಗಿ ನೋಡ್ಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಏನಂತಂದರೆ ಯಾವ ರೀತಿ ಅಂದರೆ ಇದರಲ್ಲಿ ಬೆನಿಫಿಟ್ ಏನಂತಂದರೆ ಮೊಬೈಲ್ ಕೆಳಗಡೆ ಬಿತ್ತು ಅಂದ್ಕೊಳ್ಳಿ, ಬೇಗ ಏನೋ ಡಿಸ್ಪ್ಲೇ ಹೋಯ್ತು ಗುರು, ಸ್ಕ್ರ್ಯಾಚ್ ಆಗಿಬಿಡ್ತು, ಸೀಳ್ಬಿಡುತ್ತೆ ಅಂದ್ಕೊಳ್ಳಿ. ಅಂಥ ಟೈಮ್ನಲ್ಲಿ ಏನಂತಾರೆ ನಮಗೆ 90% ಏನಾಗಲಿ ವರ್ಕ್ ಆಗುತ್ತೆ ಈ ಮೊಬೈಲು. ಆ ರೀತಿಯಲ್ಲಿ ನಮಗೆ AMOLED ಆ ಥರ ಅಲ್ಲ, ಕೆಳಗಡೆ ಬಿತ್ತಂದರೆ ಗೋವಿಂದ ಆ ರೀತಿಲಿ. ಸೊ ಇವಿಷ್ಟು ನಮ್ಗೆ ಏನಂದರೆ ಇವಳಲ್ಲಿ ನಮಗೆ ಪ್ರೋಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಇಲ್ಲಿ ಕಾನ್ಸ್ ಬಗ್ಗೆ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಮಗೆ ಬ್ಯಾಟ್ರಿ ಡ್ರೈನ್ ಭಾಳ ಆಗುತ್ತೆ ಅಂತ ಹೇಳ್ಬೋದು. ನಮಗೆ AMOLED ಕಂಪೇರ್ ಮಾಡಿದ್ರೆ ಇದು ಬಂದ್ಬಿಟ್ಟು ನಮ್ಮದು ಭಾಳಷ್ಟು ಏನಂತಂದರೆ ಇದು ಬ್ಯಾಟ್ರಿ ನಿಮಗೆ ಅಂತಂದರೆ ಭಾಳಷ್ಟು ಕನ್ಸ್ಯೂಮ್ ಮಾಡುತ್ತೆ. ನಮಗೆ ಅಂತಂದರೆ 25% ನಿಮಗೆ ಅಂತಂದರೆ ಈ ಮೊಬೈಲ್ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಇದರಲ್ಲಿ ಡೀಪ್ ಬ್ಲ್ಯಾಕ್ಸ್ ನೋಡ್ಸಲ್ಲ. ಡೀಪ್ ಬ್ಲ್ಯಾಕ್ಸ್ ಅಂದರೆ ನಮಗೆ ನೀವು ಅಬ್ಸರ್ವ್ ಮಾಡಿ ಮತ್ತೆ AMOLED ಡಿಸ್ಪ್ಲೇನ ಮತ್ತು IPS LCD ಡಿಸ್ಪ್ಲೇ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಏನಂತಂದರೆ ನಾವು ಬ್ಲ್ಯಾಕ್ ವಾಲ್ಪೇಪರ್ನ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಚೆಕ್ ಮಾಡೋ ಮತ್ತೆ ಯಾವುದು ಬೆಸ್ಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಜಾಸ್ತಿ ಡೀಪ್ ಬ್ಲ್ಯಾಕ್ ನೋಡ್ಸೋದು ಯಾವುದು ಅಂದ್ರೆ AMOLED ಡಿಸ್ಪ್ಲೇ ನೋಡ್ಸೋದು. ಇದು IPS LCD ಡಿಸ್ಪ್ಲೇ ಮಾತ್ರ ನಿಜವಾಗ್ಲೂ ನೋಡ್ಸಲ್ಲ. ಏನಂತಂದರೆ ಅದು ಡೀಪ್ ಬ್ಲ್ಯಾಕ್ಸ್ ನೋಡಿಸ್ಬೇಕಂದ್ರೆ ನಮಗೆ ಅಂತ ಚಾರ್ಜಿಂಗ್ ತಗೊಳುತ್ತೆ. ಲೈಟ್ ಒಳಗಡೆ ಲೈಟ್ ಅದೇನು ವೈಟ್ ನಮ್ಗೆ ಬ್ಲ್ಯಾಕ್ ಕಲರ್ ನೋಡಿಸ್ಬೇಕಂತಂದರೆ ಬ್ಲ್ಯಾಕ್ ಲೈಟ್ಸನ್ನು ಯೂಸ್ ಮಾಡ್ತಾರೆ. ಸೊ ಆ ರೀತಿ ಅದಕ್ಕಾಗಿ ಏನಂತಂದರೆ ಚಾರ್ಜಿಂಗ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಮೊಬೈಲ್ಸು ಈ ಡಿಸ್ಪ್ಲೇ ಯೂಸ್ ಮಾಡ್ತಿರೋ ಭಾಳಷ್ಟು ತಿಕ್ಕಾಗಿರುತ್ತೆ, ಭಾಳ ದಪ್ಪ ಇರ್ತಾವೆ ಅಂತ ಹೇಳ್ಬೋದು. ಮೊಬೈಲು ಯಾವ ಯೂಸ್ ಮಾಡ್ತಿರ್ತಾವ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಡಿಸ್ಪ್ಲೇ ಯೂಸ್ ಮಾಡಿದಾಗ ಮಾತ್ರ ಆ ಮೊಬೈಲ್ಸ್ ಸೈಜ್ ಬಂದ್ಬಿಟ್ಟು ಭಾಳಷ್ಟು ದಪ್ಪ ಇರ್ತವೆ. ಅಂದ್ರೆ ಭಾಳಷ್ಟು ದಪ್ಪ ಇರೋಲ್ಲ, ಇಷ್ಟು ದಪ್ಪ ಇರ್ತವೆ. ಸೊ ಅದಕ್ಕಾಗಿ ಏನಂತಂದ್ರೆ ಭಾಳಷ್ಟು ಈ ಡಿಸ್ಪ್ಲೇಯಿಂದ ಬರೋ ಮೊಬೈಲ್ಸ್ ಭಾಳಷ್ಟು ದಪ್ಪ ಇರ್ತಾವೆ ಅಂತ ಹೇಳೋದು, ಭಾಳಷ್ಟು ತಿನ್ನಾಗಿ ಏನಿರಲ್ಲ. AMOLED ಡಿಸ್ಪ್ಲೇ ಯಾವ್ದು ಯೂಸ್ ಮಾಡ್ತಾರೋ ಅವ್ರು ಬಂದ್ಬಿಟ್ಟು ಭಾಳಷ್ಟು ತಿನ್ನಾಗಿರ್ತವೆ. ನಾವು ಈ ಡಿಸ್ಪ್ಲೇನ ಯೂಸ್ ಮಾಡ್ಕೊಂಡು ಮಿನಿಮಮ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಕರ್ವ್ ಡಿಸ್ಪ್ಲೇಗಳು ಬರಲ್ಲ. ಎಕ್ಸಾಂಪಲ್ ಕರ್ವ್ ಡಿಸ್ಪ್ಲೇ ಅಂದ್ರೆ ನೀವು ನೋಡಿರುತ್ತೆ ಇತ್ತೀಚೆಗೆ ಬಂದ್ಬಿಟ್ಟು ಭಾಳಷ್ಟು ಕಮ್ಮಿ ಬಜೆಟ್ಗೆ Realme 10 Pro Plus 5G ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಒಳ್ಳೆ ಡಿಸ್ಪ್ಲೇ ಇದೆ ಅಂತ ಹೇಳ್ಬೋದು. ಅದು AMOLED ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ. ಅದರಲ್ಲಿ ಕರ್ವ್ ಡಿಸ್ಪ್ಲೇ ಓಕೆನಾ. ಲಾಸ್ಟಿಗೆ ಗ್ಲಾಸಿ ಫಿನಿಷಲ್ಲಿ ನಮಗೆ ಅಂದರೆ ಎಂಡ್ ಆಗ್ತಾವೆ. ಸ್ಲೋನಲ್ಲಿ ಏನಂತಂದ್ರೆ ಸ್ಲೋ ಅದೇನಂತಾರಲ್ಲ
ಒಂಥರ ರೌಂಡ್ ಶೇಪ್ನಲ್ಲಿ ನಮಗೆ ಲಾಸ್ಟ್ ಕರ್ವ್ಡ್ ಸ್ಟೈಲ್ಸಲ್ಲಿ ನಮಗೆ ಏನಂತಂದರೆ ಡಿಸ್ಪ್ಲೇಸ್ ಎಂಡ್ ಆಗ್ತಾವೆ ಅಂತ ಹೇಳ್ಬೋದು. ಅದಕ್ಕೆ ಏನಂತಂದ್ರೆ ಈ ಡಿಸ್ಪ್ಲೇಗಳು ಭಾಳಷ್ಟು ಬೆನಿಫಿಟ್ಸ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಏನಂತಂದ್ರೆ ಈ ಡಿಸ್ಪ್ಲೇ ಯೂಸ್ ಮಾಡ್ಕೊಂಡ್ರೆ ಕರ್ವ್ ಡಿಸ್ಪ್ಲೇ ಯೂಸ್ ಮಾಡೋದಕ್ಕಾಗಲ್ಲ, ಅದೇ ಬೇಜಾರು ಅಂತ ಹೇಳ್ಬೋದು. ಸೊ ಇವಿಷ್ಟು ನಮ್ಗೆ ಏನಂತಂದರೆ ಪ್ರೋಸು ಅಥವಾ ಕಾನ್ಸ್ ಅಂತ ಹೇಳ್ಬೋದು. ಏನಂತಂದ್ರೆ ಇಲ್ಲಿ ಬೆನಿಫಿಟ್ ಏನಂತಂದರೆ ಎಕ್ಸಾಕ್ಟ್ಲಿ ಏನು ಕಲರ್ಸ್ ಇರ್ತಾವೋ ಅದನ್ನೇ ಕಲರ್ಸ್ ನೋಡ್ಸೋದಕ್ಕೆ ಇದು ಏನಂತಂದ್ರೆ ಡಿಸ್ಪ್ಲೇ ವರ್ಕ್ ಮಾಡುತ್ತೆ ಅಂತ ಹೇಳಿ. ಅದೇ ಥರ ಬಂದ್ಬಿಟ್ಟು ನಮ್ಮಂತಂದರೆ ಭಾಳಷ್ಟು ಚೀಪ್ ರೇಟಿಗೆ ನಾವೇನಂತಂದ್ರೆ ಈ ಡಿಸ್ಪ್ಲೇ ನಾವೇನಂತಂದರೆ ತಗೋಬೋದು, ರಿಪೇರ್ ಮಾಡಿಸ್ಬೋದು ಅಂತ ಹೇಳ್ಬೋದು. ಸೊ ಇವಿಷ್ಟು ಏನಂತಾರೆ ಇದರಲ್ಲಿ ಪ್ರೋಸ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದ್ರೆ ಇದರಲ್ಲಿ ನಮಗೆ ಇನ್ನೊಂದು ಕಾನ್ ಬಗ್ಗೆ ಮಾತಾಡೋದಾದರೆ, ನೀವು ಯಾವಾಗನಾಗಲಿ ವಿಡಿಯೋ ನೋಡ್ತಿರುವಾಗ ಓಕೆನಾ, ವಿಡಿಯೋ ನೋಡ್ತಿರುವಾಗ ಜಸ್ಟ್ ಆ ಫೋನ್ನ ನೀವೇನಂತಂದರೆ ಜಸ್ಟ್ ಈ ಒಂದು ಸೈಡ್ ಇಟ್ಕೊಂಡು ನೀವು ಈ ಸೈಡು ಸ್ವಲ್ಪ ಫುಲ್ ರೈಟ್ ಸೈಡ್ ಇದ್ದ ನೀವೇನಂತಂದರೆ ವಿಡಿಯೋ ನೋಡ್ರಿ ಮತ್ತೆ ನಮಗೆ ಅಷ್ಟೊಂದು ಕ್ಲಿಯರಿಟಿ ಕಾಣಿಸಲ್ಲ, ಅದೇ ಬೇಜಾರು. ಇತ್ತೀಚೆಗೆ IPS LCD ಡಿಸ್ಪ್ಲೇಗಳು ಬೆಸ್ಟ್ ಚೆನ್ನಾಗಿದ್ದಾವೆ. ಅವಾಗಿದ್ವಲ್ಲ ಸೆಲ್ಕಾನ ಮೊಬೈಲ್ಸಲ್ಲಿ ಕೆಲವೊಂದು ಡಿಸ್ಪ್ಲೇ ಯೂಸ್ ಮಾಡಿದ್ವಿ ಅಂತ ಒಂದು ಸೈಡ್ ಈ ಸೈಡ್ ನೋಡಿದ್ರೆ ಈ ಥರ ಬಗ್ಗೆ ನೋಡಿದ್ರೆ ಅಸಲು ಡಿಸ್ಪ್ಲೇನೇ ನೆಟ್ಟಾಗಿ ಕಾಣಿಸ್ತಿದ್ದಲ್ಲ, ಈ ಥರ ಬಂದ್ಬಿಟ್ರೆ ವೈಟಾಗಿ ಕಾಣಿಸ್ತಿದ್ವು ನಮ್ಮ ಡಿಸ್ಪ್ಲೇಗಳು. ಆ ರೀತಿಯಲ್ಲಿ ಅಂತ ಆ ರೀತಿ ಪ್ರಾಬ್ಲಮ್ಸ್ ಇರ್ತಿದ್ವು. ಬಟ್ ಇತ್ತೀಚೆಗೆ ಬರೋ IPS ಡಿಸ್ಪ್ಲೇ ಇರೋದ್ರಲ್ಲಿ ನಮಗೆ ಯಾವ ಸೈಡ್ ನಿಂತ್ಕೊಂಡು ನೋಡಿದ್ರೆ ಅಂತ ಆಕ್ಯುರೇಟಾಗಿ ನಮ್ಗೆ ಏನಂತಂದರೆ ವೀಡಿಯೋಸ್ ಫೋಟೋಸಲ್ಲಿ ನೋಡ್ಬೋದು. ಸೊ ಇವಿಷ್ಟು ಬಂದ್ಬಿಟ್ಟು ನಮ್ಮಂದ್ರೆ ಪ್ರೋಸ್ ಕಾನ್ಸ್ IPS ಡಿಸ್ಪ್ಲೇಯಿಂದ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ AMOLED ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಈ ಡಿಸ್ಪ್ಲೇ ಬಂದ್ಬಿಟ್ಟು ಭಾಳಷ್ಟು ಎಕ್ಸ್ಪೆನ್ಸಿವ್. ಅದು IPS LCD ಡಿಸ್ಪ್ಲೇಗೆ ಕಂಪೇರ್ ಮಾಡಿದ್ರೆ ನಮಗೆ ಭಾಳಷ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಇದರಿಂದ ಬೆನಿಫಿಟ್ಸ್ ಅಷ್ಟೇ ಇದಾವೆ ಅಂತ ಹೇಳ್ಬೋದು. ನಮಗೆ ಫಸ್ಟ್ ಆಫ್ ಆಲ್ ಬೆನಿಫಿಟ್ಗಳು ಏನು ಅಂತಂದರೆ, ಇದರಲ್ಲಿ ಡೀಪ್ ಬ್ಲಾಕ್ಸ್ ನೋಡ್ಸುತ್ತೆ ಅಂದರೆ ಡೀಪ್ ಬ್ಲಾಕ್ಸ್ ಅಂತಂದರೆ ನೀವು ಲಾಕ್ ಮಾಡಿದಾಗ ಮಿನಿಮಮ್ ಬಂದ್ಬಿಟ್ಟು ಇದಂದ್ರೆ 90% ಲೈಟ್ಗಳೆಲ್ಲ ಆಫ್ ಆಗಿರ್ತವೆ. ಲಾಕ್ ಮಾಡಿದಾಗ ನೀವು ಅದನ್ನು ಬ್ಲ್ಯಾಕ್ ವಾಲ್ಪೇಪರ್ ಇದ್ದಾಗ ಬಂದ್ಬಿಟ್ಟು ನಿಮ್ಮಂತೂ ಮಿನಿಮಮ್ 90% ಏನಂತ ನಿಮಗೆ ಒಳಗಡೆ ಲೈಟ್ಸ್ ಪಿಕ್ಸಲ್ಸ್ ಲೈಟ್ಸ್ಗಳು ಇರ್ತಾವಲ್ಲ ಅವೆಲ್ಲ ಆಫ್ ಆಗಿರ್ತವೆ. ಅದರಿಂದ ನಿಮಗೆ ಆಫ್ ಆದಾಗ ನಿಮ್ಗೆ ಏನಂತಾರೆ ಅಪ್ರಾಕ್ಸಿಮೇಟ್ 20% ನಿಮ್ಗೆ ಏನಂತಂದರೆ ಚಾರ್ಜಿಂಗ್ ಸೇವ್ ಆಗುತ್ತೆ. LCD ಡಿಸ್ಪ್ಲೇಲಿ ನೀವು ಲಾಕ್ ಮಾಡೋದು ಬ್ಲಾಕ್ ವಾಲ್ಪೇಪರ್ ಇದ್ದಾಗ ನಿಮ್ಗೆ ಏನಂತಂದರೆ ಈಸಿಯಾಗಿ ಲೈಟ್ಸ್ ಆನ್ ಆಗಿರ್ತಾವೆ ಅಂತ ಹೇಳ್ಬೋದು. ಅದರಿಂದ ಏನಂತ 20% ನಿಮಗೆ ಅಂದರೆ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತದು. ಇದೇನಂದರೆ 20% ಚಾರ್ಜಿಂಗ್ ಕನ್ಸ್ಯೂಮ್ ಮಾಡಲ್ಲ, ಅಷ್ಟೇ ಬಂದ್ಬಿಟ್ಟು ಸೇವ್ ಆಗುತ್ತೆ ಇದರಲ್ಲಿ. ಸೊ ಇದರಲ್ಲಿ ಅದೇ ಥರ ನೆಕ್ಸ್ಟ್ ಬಂದ್ಬಿಟ್ಟು ಏನು ಬಂದರೆ, ನೀವು ಯಾವುದೋ ಮೂವೀಸ್ ನೋಡ್ತಿರುವಾಗ ಕೆಲವೊಂದು ಪಿಕ್ಚರ್ಸ್ ನೋಡಿದ್ರೆ ಅಕ್ಯುರೇಟ್ ಫೋಟೋಸ್ ನಿಮ್ಗೆ ನೋಡಿಸುತ್ತೆ. ಅಂದರೆ ವೀಡಿಯೋಸ್ ನಿಮ್ಮ ಹತ್ರ ನೋಡೋದಕ್ಕೆ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕಾಗಿರೋದಂದ್ರೆ ಬೆನಿಫಿಟ್ ಓಕೆನಾ. ಅಂದರೆ ನಿಜವಾಗ್ಲೂ ಸಖತ್ ಈ ಡಿಸ್ಪ್ಲೇ ಮಾತ್ರ ಸಖತ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಡಿಸ್ಪ್ಲೇ ಯೂಸ್ ಮಾಡ್ಕೊಂಡು ನಮಗೆ ಅಂತ ಕರ್ವ್ ಡಿಸ್ಪ್ಲೇಗಳು ಅಂತಂದರೆ ಬಿಲ್ಡ್ ಮಾಡ್ಬೋದು. ಕರ್ವ್ ಡಿಸ್ಪ್ಲೇ ಅಂತ ಹೇಳ್ದಲ್ವಾ, Realme 10 Pro Plus 5G ಯಾವ ಮೊಬೈಲ್ ನಮಗೆ ಅಂತ ಆ ಡಿಸ್ಪ್ಲೇ ಯೂಸ್ ಮಾಡ್ತಾರಲ್ಲ, ಸೊ ನಮಗೆ ಎಂಡಿಂಗ್ಸ್ ಎಲ್ಲ ನಮಗೆ ಕರ್ವ್ಡ್ ಸ್ಟೈಲ್ ನಮಗೆ ಅಂತ ಎಂಡ್ ಆಗಿರ್ತವೆ. ಅದು ಬಂದ್ಬಿಟ್ಟು ಫ್ಲಾಗ್ಶಿಪ್ ಮೊಬೈಲ್ಸ್ ನಮಗೆ ಅಂತಂದರೆ ಈ ಡಿಸ್ಪ್ಲೇಗಳ ಯೂಸ್ ಮಾಡ್ತಾರೆ. ಓಕೆನಾ, ಒಂದು ಬ್ರೈಟ್ ವ್ಯೂವಿಂಗ್ ಆ್ಯಂಗಲ್ಸ್ ಕ್ಯಾಮ್ರಾ ಅಂದ್ರೆ ಈ ಡಿಸ್ಪ್ಲೇ ಯೂಸ್ ಮಾಡ್ತಾರೆ ಅಂತ ದಿ ಬೆಸ್ಟ್ ಡಿಸ್ಪ್ಲೇಗಳು ನನಗೆ ಅಂತ ಭಾಳಷ್ಟು ಇಷ್ಟ ಆಗ್ತವೆ. AMOLED ಡಿಸ್ಪ್ಲೇ ಬಂದ್ಬಿಟ್ಟು ದಿ ಬೆಸ್ಟು. ಬಟ್ ಅಂದ್ರೆ ಇದರಲ್ಲಿ ಕಾನ್ಸ್ ಏನಂತಂದರೆ ಹಿಂಗೆ ಕೆಳಗಡೆ ಬಿದ್ದರೆ ಮಾತ್ರ ಮೊಬೈಲು ಡಿಸ್ಪ್ಲೇ ಹೋಯ್ತವ್ರು ವರ್ಕ್ ಮಾಡ್ತವೆ, ಬಟ್ ಬೇಗ ಕಿತ್ತೋಗೋ ಇದಾಗೋ ಅಂದರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಆ ಡಿಸ್ಪ್ಲೇಗಳು. ಓಕೆನಾ, ಆ ಥರ ಬಂದ್ಬಿಟ್ಟು ಈ ಡಿಸ್ಪ್ಲೇನ ಯೂಸ್ ಮಾಡ್ದಂಗೆ ಸಮ್ಟೈಮ್ಸ್ ನಮಗೆ ಯಾವ ಥರ ಇಶ್ಯೂಸ್ ಬರ್ತಾವೆ ಅಂದರೆ ಒಳಗಡೆ ಪಿಕ್ಸಲ್ಸ್ ಬರ್ನ್ ಆಗಿರೋ ಥರ ಆ ಥರ ನಮ್ಗೆ ಏನಂತಂದ್ರೆ ಇಶ್ಯೂಸ್ ಬರ್ತಾವೆ ಅಂತ ಹೇಳ್ಬೋದು. ಆ ಥರ ನೆಕ್ಸ್ಟ್ ಬಂದ್ಬಿಟ್ಟು ಏನಂತಂದರೆ ಇದರಲ್ಲಿ ಭಾಳಷ್ಟು ಎಕ್ಸ್ಪೆನ್ಸ್ ಇರ್ತವೆ. IPS LCD ಡಿಸ್ಪ್ಲೇ ಕಾನ್ಸೆಪ್ಟ್ ಭಾಳಷ್ಟು ಎಕ್ಸ್ಪೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಅದೇ ಥರ ಬಂದ್ಬಿಟ್ಟು ಏನಂತಂದರೆ ನೆಕ್ಸ್ಟ್ ಇದರಲ್ಲಿ ಈ ಡಿಸ್ಪ್ಲೇನ ಯೂಸ್ ಮಾಡ್ಕೊಂಡು ಭಾಳಷ್ಟು ನಮಗೆ ಅಂತಂದರೆ ಭಾಳಷ್ಟು ತಿನ್ನಾಗಿರೋ ಮೊಬೈಲ್ಸ್ ಪ್ರತಿಯೊಂದು ಈ ಥರ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಇಷ್ಟು ತಿನ್ನಾಗಿರೋ ಮೊಬೈಲು ಅಷ್ಟು ತಿನ್ನಾಗಿರೋ ಮೊಬೈಲು ಆ Realme ಕಡೆಯಿಂದ, Oppo ಕಡೆಯಿಂದ, Redmi ಕಡೆಯಿಂದ ಆ ಥರ ಎಲ್ಲ ಹೇಳ್ತಾರಲ್ವಾ. ಮೋಸ್ಟ್ ಆಫ್ ದ ಈ ಡಿಸ್ಪ್ಲೇ ಯೂಸ್ ಮಾಡ್ಕೊಂಡಿರುತ್ತೆ ಭಾಳಷ್ಟು ತಿನ್ ಕಲರ್ಸ್ ಏನಂತಂದರೆ ಸಿಗ್ತಾವೆ ಅಂತ ಹೇಳ್ಬೋದು. ಅದಕ್ಕಾಗಿ ಏನಂತಾರೆ ಭಾಳಷ್ಟು ತಿನ್ನಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಇದರಲ್ಲಿ ಒಂಥರ ನಿಮಗೆ ಮೂವೀಸ್ ನೋಡೋದಕ್ಕೆ ಭಾಳಷ್ಟು ಒಂಥರ ಫುಲ್ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ ಈ ಡಿಸ್ಪ್ಲೇಗಳು ಯೂಸ್ ಮಾಡ್ಕೊಂಬಿಟ್ರೆ. ದಿ ಬೆಸ್ಟ್ ನಿಜವಾಗ್ಲೂ ನನಗಂತೂ ಭಾಳಷ್ಟು ಇಷ್ಟ ಆಗುತ್ತೆ ಈ ಡಿಸ್ಪ್ಲೇಗಳನ್ನ ಯೂಸ್ ಮಾಡೋದಕ್ಕೆ. ಒಂಥರ ಮೂವ್ ಇದ್ದಂಗೆ ಓಕೆನಾ. ನೀವು ಫೋಟೋಸ್ ತೆಕ್ಕೋತಿರೋ ಒಳ್ಳೆ ರೀತಿಯಲ್ಲಿ ಅಂತಂದರೆ ನಮಗೆ 10-15% ಅಂದರೆ ಈ ಡಿಸ್ಪ್ಲೇಯಿಂದ ನಮಗೆ ಅಂತೂ ಒಳ್ಳೆ ಫೋಟೋಸ್ ತೆಗೊಳ್ಳೋದಕ್ಕೆ ನಮಗೆ ಅವಕಾಶ ಕೊಡುತ್ತೆ. ಇವಾಗ ಕ್ಯಾಮ್ರಾ ಬಂದ್ಬಿಟ್ಟು ನಮ್ಮ ಫೇಸ್ನ ಫೋಕಸ್ ಮಾಡುತ್ತೆ. ಆ ಕ್ಯಾಮ್ರಾ ನಮ್ಮ ಫೋಟೋಸ್ನ ತೆಗೆದಿರೋದು ಅದನ್ನು ನಮಗೆ ಶೋ ಮಾಡೋದು ಯಾವುದಂದ್ರೆ ಡಿಸ್ಪ್ಲೇ. ಆ ಡಿಸ್ಪ್ಲೇಲಿ ಅಂತಂದ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ ನಮಗೆ 15-20% ನಮಗೆ ಏನಂತಂದರೆ ಒಳ್ಳೆ ಆ್ಯಕ್ಯುರೇಟ್ ಫೋಟೋಸ್ ನಮಗೆ ನೋಡ್ಸುತ್ತೆ ಅಂತ ಹೇಳ್ಬೋದು. ಓಕೆನಾ, ಅದನ್ನು ನೀವೇನಂತಂದ್ರೆ ಕಲರ್ ಜೆರಾಕ್ಸ್ನ ತೆಗೆದ್ರೆ ಮಾತ್ರ ಸ್ವಲ್ಪ ಡಲ್ ಆಗಿ ಬರ್ತವೆ. ಯಾಕಂದರೆ ಡಿಸ್ಪ್ಲೇ ನಮಗೆ ಅಕ್ಯುರೇಟಾಗಿ ನೋಡ್ಸುತ್ತಲ್ಲ, ಸೊ ಎಕ್ಸಾಕ್ಟ್ಲಿ ಕಲರ್ಸ್ ನೋಡ್ಸಲ್ಲ, ಜಸ್ಟ್ ಸ್ವಲ್ಪ ಗ್ಲೋ ಆಗಿ ಕಾಂಟ್ರಾಸ್ಟ್ ರೀತಿಯಲ್ಲಿ ನಮಗೆ ಅಂತ ನೋಡ್ಸುತ್ತೆ. ಸೊ ಆ ರೀತಿಯಲ್ಲಿ ಏನಂತಂದರೆ ಇದು ಬೆಸ್ಟ್ ಓವರಾಲ್ ಹೇಳ್ತೀನಿ. ಈ AMOLED ಡಿಸ್ಪ್ಲೇಗಳು ಮಾತ್ರ ಭಾಳಷ್ಟು ಬೆಸ್ಟ್ ಅಂತ ಹೇಳ್ಬೋದು ಕಂಪೇರ್ ಮಾಡಿದ್ರೆ. ಓಕೆನಾ, ನಿಮಗೆ ಒಳ್ಳೆ ವ್ಯೂವಿಂಗ್ಸ್ ಬರ್ಬೇಕಂದ್ರೂ ನನಗಂತ ಭಾಳಷ್ಟು ಇಷ್ಟ ಆಗುತ್ತೆ ಈ AMOLED ಡಿಸ್ಪ್ಲೇಗಳು, ನಿಜವಾಗ್ಲು ಭಾಳಷ್ಟು ಇಷ್ಟ ಆಗುತ್ತೆ. ಆ ಥರ ಬಂದು QOLED ಡಿಸ್ಪ್ಲೇಗಳು ಆ ಥರ ಭಾಳಷ್ಟು ಇದ್ದಾವೆ. ಸೊ AMOLED ಡಿಸ್ಪ್ಲೇ ಮಾತ್ರ ನನಗೆ ಈ ಬೆಸ್ಟ್ ನೋಡಪ್ಪ,
ಇಷ್ಟೇ ಹೇಳಬಲ್ಲ ದಿ ಬೆಸ್ಟ್ ಆಮ್ಯುಲೆಟ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಅದೇ ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ ಈ ಡಿಸ್ಪ್ಲೇ ಯೂಸ್ ಮಾಡ್ಕೊಂಡು ಭಾಳಷ್ಟು ಜನ ಏನಂತಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೊಟ್ಟೇ ಕೊಡ್ತಾರೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬಂದ್ಬಿಟ್ಟು ಈ ಆಮ್ಯುಲೆಟ್ ಡಿಸ್ಪ್ಲೇನೇ ಜಾಸ್ತಿ ಬರೋದು, ಮಾಮೂಲಿ LCD ಡಿಸ್ಪ್ಲೇ ಬರಲ್ಲ. ಕೆಳಗಡೆ ಬಿದ್ದರು ಎದೇನೇ ಅಷ್ಟು ಬೇಗ ಹೊಡಿಯಲ್ಲ, ಹೊಡೆದ್ರೆ ಮಾತ್ರ ನೀವು ಏನಂತಂದ್ರೆ ಡಿಸ್ಪ್ಲೇಗೆ ಭಾಳಷ್ಟು ಕಾಸು ಸಿಕ್ಬೇಕಾಗುತ್ತೆ, ಅದೇ ಬೇಜಾರು. ಭಾಳಷ್ಟು ಅಂದರೆ ಹೆವಿಯಾಗಿರಲ್ಲ. ಸೊ LCD ಕಂಪೇರ್ ಮಾಡಿದ್ರೆ ಸ್ವಲ್ಪ ಒಂದು 600 700 ಅಥವಾ 1000 ಹತ್ತಿರ ಎಕ್ಸ್ಪೆನ್ಸಿವ್ ಇಕ್ಬೇಕಾಗುತ್ತೆ, ಅದೇ ನಮಗೆ ಬೇಜಾರು. ಸೊ ಇವಿಷ್ಟು ನಮಗೆ ಅಂತಂದ್ರೆ ಇವಿಷ್ಟು ಬಗ್ಗೆ ಓಕೆನಾ, IPS LCD ಮತ್ತು OLED ಅಂದರೆ ಆಮ್ಯುಲೆಟ್ ಡಿಸ್ಪ್ಲೇ ಬಗ್ಗೆ ನಮಗೆ ಅಂತಂದರೆ ಇವಿಷ್ಟು ನಮಗೆ ಪ್ರೋ ಆ್ಯಂಡ್ ಕಾನ್ಸು. ಇದರಲ್ಲಿ ನಾನು ಜಾಸ್ತಿ ಹೇಳೋದಂತ ನಿಮಗೆ ದಿ ಬೆಸ್ಟ್ ನಮ್ಗೆ ಏನಂತಂದರೆ ಆಮ್ಯುಲೆಟ್ ಡಿಸ್ಪ್ಲೇನ ಯೂಸ್ ಮಾಡೋದು ಬೆಸ್ಟು. ನಿಮಗೆ ಒಳ್ಳೆ ವೀವಿಂಗು ಮೂವೀಸ್ ನೋಡ್ತಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಂದ್ರು ಈ ಡಿಸ್ಪ್ಲೇನ ಯೂಸ್ ಮಾಡೋದು ಬೆಸ್ಟ್ ಅಂತ ನನಗೆ ಅನಿಸಿದ್ದು. LCD ಡಿಸ್ಪ್ಲೇಗಳು ಏನಂತಂದರೆ ಅವು ಸಹ ಬೆಸ್ಟ್. ಇತ್ತೀಚೆಗೆ ಬಂದ್ಬಿಟ್ಟು ಅಂತಂದರೆ IPS LCD ಆಮ್ಯುಲೆಟ್ ಡಿಸ್ಪ್ಲೇಗಳು ಎರಡು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ, ಎರಡು ಸೇಮ್ ಎದ್ದು ಕಾಣಿಸ್ತವೆ ನಮಗೆ. ನಿಜವಾಗ್ಲೂ ಹೇಳೋಕ್ಕಾಗಲ್ಲ, ಇವಾಗ ಯಾವ ಥರ ಬಡ್ಜೆಟ್ ಮೇಲೆ ಡಿಪೆಂಡ್ ಇರ್ತವೆ ಪ್ರತಿಯೊಂದು ಡಿಸ್ಪ್ಲೇಗಳು, ನಿಜವಾಗ್ಲೂ ಇತ್ತೀಚೆಗೆ ಬಂದ್ಬಿಟ್ಟು ನಮ್ಮ IPS LCD ಡಿಸ್ಪ್ಲೇಗಳು ಮಾತ್ರ ಆಮ್ಯುಲೆಟ್ ಡಿಸ್ಪ್ಲೇ ಥರನೇ ಕನ್ವರ್ಟ್ ಮಾಡಿದ್ದಾರೆ, ಡೀಪ್ ಬ್ಲ್ಯಾಕ್ಸ್ ಕೊಡ್ತಾರೆ ಆ ರೀತಿಯಲ್ಲೆಲ್ಲ. ಸೊ ದಿ ಬೆಸ್ಟ್ ನಮಗೆ ಏನಂತಂದರೆ ಇವೆರಡು ಡಿಸ್ಪ್ಲೇಗಳು. ಇವೆರಡು ಡಿಸ್ಪ್ಲೇ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಯೂಸ್ ಮಾಡ್ಕೊಳ್ಳಿ. ನನಗೆ ಭಾಳಷ್ಟು ಯೂಸ್ ಆಗೋದು ಯಾವುದು ಅಂತಂದರೆ ಆಮ್ಯುಲೆಟ್ ಡಿಸ್ಪ್ಲೇನ ಯೂಸ್ ಮಾಡೋದು. ಸೊ ನಾನು ಆಮ್ಯುಲೆಟ್ ಡಿಸ್ಪ್ಲೇ ಇರೋ ಮೊಬೈಲ್ನ ನಾವು ಜಾಸ್ತಿ ಚೂಸ್ ಮಾಡ್ಕೊಳ್ಳೋದು, ಓಕೆನಾ. ಆ ಕರ್ವ್ಡ್ ಸ್ಟೈಲ್ಸ್ ಆಗಲಿ ಒಂಥರ ಆ್ಯಕ್ಯುರೇಟ್ ಫೋಟೋಸ್ ನಮಗೇನು ನೋಡ್ಸುತ್ತೆ ಅಂತ ಹೇಳ್ಬೋದು. ಓವರ್ ಕಾಂಟ್ರಾಸ್ಟ್ ಮಾಡಿ ನಮ್ಗೆ ಏನಂತಂದರೆ ಇದು ನೋಡ್ಸುತ್ತೆ, ನಿಮಗೆ ಮೂವೀಸ್ ನೋಡ್ತಾರೆ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಬಂದ್ಬಿಟ್ಟು ನಮಗೆ ಆಮ್ಯುಲೆಟ್ ಡಿಸ್ಪ್ಲೇ ಮತ್ತು ಅದರ ಬಂದ್ಬಿಟ್ಟು IPS LCD ಡಿಸ್ಪ್ಲೇಗೆ ಕಂಪೇರಿವ್ ಅಂತ ಹೇಳ್ಬೋದು. ಇದರಲ್ಲಿ ಬಂದ್ಬಿಟ್ಟು ಆಮ್ಯುಲೆಟ್ ಡಿಸ್ಪ್ಲೇ ತಗೊಳ್ಳಂತ ನಾನು ಜಾಸ್ತಿ ನಿಮಗೆ ಏನಂತ ರೆಕಮೆಂಡ್ ಮಾಡೋದು. ಸೊ ನೋಡೋಣ. ಸೊ ಇದಿಷ್ಟು ನಮಗೆ ಅಂತ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗು ಟೆಕ್ ಅಪ್ಡೇಟ್ ಅಂತ ನನಗೆ ಅನಿಸ್ತು. ಸೊ ನಿಮಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ನೀವು ತಿಳಿಸಿ, ಓಕೆನಾ. ಬಿಡಿಸೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದ್ರ ಡೈಲಿ ಟೆಕ್ ಅಪ್ಡೇಟ್ ಅಕೌಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ಬಗ್ಗೆ ಟ್ರೈ ಮಾಡ್ತಿರತ್ತೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.